ರೀ ಇನ್ನೇನು ಮಾಡೋಕ್ಕಾಯ್ತದೆ ನೋಡಿ, ಅವಳಂತೂ ಏಳು ಹೇಳ್ದೆ ನಾನು ಹೇಳೋ ಅಷ್ಟು ನನ್ನ ಮೇಲೆ ಏನಿಯ ಪೈಟಿಂಗಿಗೆ ಬರ್ತಾಳೆ, ನನ್ನೇನಿಯ ಬೈದಾಡ್ತಾಳೆ, ನನ್ನೇನಿಯ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಅಯ್ಯೋ ಸುಮ್ಕಿರಣಿಯ ತಲೆನೋವು ಅವಳ ಹತ್ರ ಅಂತೂ ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಏನು ಮಾಡೋದು ಏನು ಬಿಡೋದು ಗೊತ್ತಾಯ್ತಿಲ್ಲ ನನಗಂತೂ. ನೋಡಿ ಹೆಂಗನ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಲೇಬೇಕು. ಅವಳಂತೂ ನೇತ್ರಿ ಅಂತೂ ಸುಮ್ಮನೆ ಆಗೋಂಥ ಮಾತೇನೇ ಇಲ್ಲ ಗೊತ್ತಾ. ಏನು ಹೇಳಿದ್ರು ಅಷ್ಟೇನೇ, ಇಲ್ಲ ಬೇಕು ಅಂದರೆ ಬೇಕು, ಕಾರ್ ತಗೊಂಡ್ಲೇಬೇಕು ಅಂತ ಕುಂತವಳಿ ರೀ. ಅವಳಂತೂ ಬಿಡಕ್ಕಿಲ್ಲ, ನಮ್ಮ ಮಾನ ಮುರುವಾದಿ ಎಲ್ಲವೇ ಕಳೆದ್ಬಿಡ್ತಾಳೆ, ಒಂದೇ ಗಿತಾನೆ ನೀ ಕಳೆದ್ಬಿಡ್ತಾಳೆ. ಅದಕ್ಕೆ ನೀ ಹೀಗೆ ಏನು ಮಾಡೋದು ಏನೋ ಅಂತ ನನಗಂತೂ ಗೊತ್ತಾಯ್ತಿಲ್ಲ. ಏನು ಮಾಡೋದು ಹೇಳು ನೀನೇನಿಯ. ಹೆಂಗಾರ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ರಾಕ್ಷಸಿ ಥರ ಆಡ್ತಾಳ್ರಿ ಅವಳಂತೂ. ಮಾನ ಮರ್ಯಾದೆ ನೀವು ಮುಖ್ಯ ಅಲ್ವಾ. ನೋಡಮ್ಮಿ, ನಾನು ನಿಜನೇ ಹೇಳ್ತಾ ಇದ್ದೀನಿ, ನಂತ ಕಾಸಂತೂ ಎಲ್ಲೂ ಇಲ್ಲ. ಕಾಸು ನಿಂಗೂ ಗೊತ್ತಲ್ಲ. ಗೊತ್ತು. ಹಂಗಂದ್ರು ಯಾಕೆ ಸಾಲ ಮಾಡಬೇಕಿತ್ತು ನೀನು ವಯ್ಯಂತಾಗೆ? ನೀನು ಸಾಲ ಮಾಡಿದ್ದಕ್ಕೆ ತಾನೆ ಇಷ್ಟೆಲ್ಲವೇ ಕಷ್ಟ ಬಂದಿದ್ದು. ನೀನು ಸಾಲನೇನಿಯ ಮಾಡಿಲ್ಲ ಅಂತಂದಿದ್ರೆ ಇಷ್ಟೊಂದೆಲ್ಲ ಕಷ್ಟ ಬರ್ತಿತ್ತೆ. ನೀನು ಮಾಡಿದ್ದಕ್ಕೆ ಎಲ್ಲ ಹಿಂಗೆ ಬಂದು ಹಿಂಗೆ ಹಾಳಾಗೋಗಿದ್ದು. ನಮ್ದೆಲ್ಲ ಜೀವನವೇ ಎಲ್ಲ ನಿನ್ನಿಂದನೇ ಆಗಿದ್ದು. ಈಗ ನೋಡಿ ಅದೇ ನೆನೆ ಇಸ್ಕೊಂಬಿಟ್ಟು ಬಂದ್ವಲ್ಲ ಸಾಲ್ವಾ, ಆ ಗಾಳಮ್ಮ ಆಯಮ್ಮತ್ತಾಗೆ ನೀ ಇನ್ನೊಂದು 2 ಲಕ್ಷ ಇಸ್ಕೊಂಬಿಟ್ಟು ಬರನಿ. ಬ್ಯಾಡಲೇ ಪ್ರೇಮಿ, ಬ್ಯಾಡ ಕಣೆ, ಬ್ಯಾಡ ಸುಮ್ಕಿರೇ. ಅಯ್ಯೋ ನಿಂಗೇನೇ ಗೊತ್ತಾಯ್ತದೆ, ಸುಮ್ಕಿರೇ. ಆ ಅಮ್ಮಂತಾಗ ಅಮ್ಮ ಇಟ್ಟಾಡಿಸ್ಬಿಡ್ತಾಳೆ ಕಣೆ. ಸೋರಿ ಇಲ್ಲ ಕಣೆ ಅಮ್ಮ, ಎಲ್ರಿಗೂ ಹೆಂಗೆ ಹಿಂಸೆ ಕೊಟ್ಟು ಹೆಂಗೆ ಇದು ಮಾಡ್ತಾಳೆ ಗೊತ್ತಾಗ. ಸಾಲ ಕೊಡು, ವಾಪಸ್ ಕೊಡು ಅಂತ ತಿಳ್ಬಿಟ್ಟು ನಮ್ಮನ್ನು ಸಾಯಿಸ್ತಾಳೆ ಕಣೆ ಅವಳಂತೂ. ಬ್ಯಾಡ ಸುಮ್ಕಿರಿ, ಅವಳು ಸವಾಸನೇನಿಯ ಬ್ಯಾಡ ನಮ್ಗಂತೂ. ದೊಡ್ಡ ನಮಸ್ಕಾರ ನನಗಂತೂ. ಅವನ ಸವಾಸ ಎಲ್ಲ ಯಾಕೆ ಬೇಕು ಸುಮ್ಕೇನೇನಿಯ. ನೋಡು ಆ ಅಮ್ಮನ ಬಿಟ್ಬಿಟ್ಟು ಬ್ಯಾರೆ ಏನಾರು ಐಡಿಯಾ ಕೊಡು. ನಮಗೆ ಈಗ ಸದ್ಯಕ್ಕೆ ದುಡ್ಡು ಕೊಡೋರು ಅಂತಂದರೆ ಆ ಅಮ್ಮ ಅಷ್ಟೇನಿಯ. ಆ ಅಮ್ಮ ಏನು ರೀ ಒಂದು ಸೈನ್ ಹಾಕ್ಬಿಟ್ಟು ಹಿಂಗೆ ಪೇಪರ್ ಮೇಲೆ ಅದು ಎಂಥದ್ದು ಪೇಪರ್ ಮೇಲೆ ಸೈನ್ ಹಾಕಿಸ್ತಾಳೆ. ಕೊಟ್ಟಿದ ತಕ್ಷಣ ಏನಿಯ ಸುಮ್ಕೇನಿಯ ಇದು ಮಾಡಿಬಿಡ್ತಾಳೆ, ಕೊಟ್ಬಿಡ್ತಾಳೆ ಕಾಸು. ಅದಕ್ಕೇನಿ ಅವಳೇ ಮೇಲು ಒಂದಿದ್ದು. ಆದರೂ ಅಮ್ಮ ಮಾನ ಮರ್ಯಾದೆಲ್ಲ ಕಡಿತಾಳೆ ಕಣೆ ಪ್ರೇಮಿ. ಬ್ಯಾಡ ಕಣೆ ಬ್ಯಾಡ, ನಿಜವಾಗೂ ಬ್ಯಾಡ. ನನ್ನ ಮಾತು ಕೇಳು. ಸುಮ್ಮನೆ ಯಾಕೆ ಬೇಕು ಇದೆಲ್ಲನೂ. ನೋಡು ಬೇರೆ ಎಲ್ಲನ ಬೇಕಾರೆ ಏನೋ ಒಂದು ಅರೇಂಜ್ ಮಾಡೋಣ, ಇನ್ನೊಂದು ವಾರ ಟೈಮ್ ತಗೊಂಡು. ಇವಾಗ ಎಲ್ಲನೂ ನಿಜವಾಗೂ ಬೇಡ. ನೀನು ಸುಮ್ಕೆ ಬರಂಗಿದ್ರೆ ಇಲ್ಲ ಹೆಂಗನ ಮಾಡ್ಕ ಅಷ್ಟೇನಿಯ. ಇಲ್ಲ ಸುಮ್ಕೇನಿ 2 ಲಕ್ಷ ರೂಪಾಯಿ ಇಸ್ಕೊಡು ನನಗೆ ಅಷ್ಟೇನೆ. ಇಲ್ಲ ಅಂತಂದರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಅದೇನೋ ಅಂತಾರಲ್ಲ ಹಂಗಾಯ್ತು ನಿಮ್ಮ ಕತೆ. ತಿನ್ನೋದಿಲ್ಲ ತಿನ್ಕೋದಿಲ್ಲ ಅಂತ ಸಾಲ ಮಾಡ್ಕೊಬಿಟ್ಟು ನನ್ನ ಮಾನ ಮರೋದಿ ಕಳೆದ್ಬಿಟ್ಟು ನೋಡಿ ಅಯ್ಯಮ್ಮ ಏನು ಹೇಳ್ತಾಳ ಪೇಪರ್ಗೆ ಸೈನ್ ಹಾಕ್ಬಿಟ್ಟು ಏನೋ ಒಂದು ಮಾಡಾಕನ ಬರ್ರಿ ಸುಮ್ಕೇನಿಯ. ಅದೇನಾಯ್ತದೋ ಆಗಲಿ. ನಿನಗೆ ಏನೇ ಗೊತ್ತು ಆ ಅಮ್ಮನ ಬಗ್ಗೆ? ನನಗೆ ಭಾಳ ಸಂತ ಗೊತ್ತಾ ಅಮ್ಮನ ಬಗ್ಗೆ. ಅಯ್ಯಮ್ಮ ಎಂತಳು ಏನು ಅಂತ ಹೇಳ್ಬಿಟ್ಟು. ಅಯ್ಯೋ ಸುಮ್ಮನಿರೇ, ನನಗಂತೂ ಈಗಲೇ ಪುಕ್ಕ ಅಂತದ್ದು ನನಗಂತೂ ಯಾಕೆ ಬೇಕು ಅನ್ನಿಸ್ತದೆ ನನಗಂತೂ. ಅದು ಎಲ್ಲನೂ ಸವಾಸ. ನೋಡು ನನ್ನ ಮಾತು ಕೇಳು, ಏನೂ ಬೇಡ, ಸುಮ್ಕೆ ಇರು. ಮತ್ತು ಹೋಗಿ ನೇತ್ರಿತ ಉಗಿಸ್ಕೊಳ್ಳಿ, ಸರಿಯಾಗಿ ಹೋಯ್ತಾಳೆ. ಆವಾಗ ನಿಮಗೆ ಗೊತ್ತಾಯ್ತದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ಕ್ಯಾಕುಸ್ ಮಕ್ಕ ಹೋಯ್ತಾಳಲ್ಲ ಆವಾಗ. ಸರಿ ಆಯಿತು ತಗ, ನೀನು ಹೇಳ್ದಂಗೆ ಆಯ್ತು. ಇನ್ನು ಬೇರೆ ದಾರಿ ಇಲ್ಲ ಅಂತಂದ್ಮೇಲೆ ಏನಾರ ಒಂದು ಮಾಡಲೇಬೇಕಲ್ಲ, ಬೇರೆ ಯಾವುದು ದಾರಿ ಇಲ್ವಲ್ಲ. ಸರಿ ಆಯಿತು ನೋಡಿ, ಹೋಗ್ಬಿಟ್ಟತಾಗೆ ಅಮ್ಮನ್ನೇ ಕೇಳೋಣ. ಆದರೆ ಇಬ್ಬರು ಕಷ್ಟಪಟ್ಬಿಟ್ಟು ದುಡ್ದುಬಿಟ್ಟು ಹೆಂಗಾರ ಮಾಡ್ಬಿಟ್ಟು ತೀರಿಸ್ಬಿಡ್ಬೇಕು ಅಷ್ಟೇ ನಿನಗೆ. ಏನ್ರಿ ಏನೋ ಒಂದು ಮಾಡಿದ್ರಾಯ್ತು. ಈಗ ಬಿಸ್ನೆಸ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿಲ್ವೇ? ಏನೋ ಒಂದು ಮಾಡಿದ್ರಾಯ್ತಲ್ವಾ ಬಿಡು, ಏನಾಯ್ತದೆ. ಏನೋ ಒಂದು ಇಬ್ಬರು ಏನೋ ಒಂದು ಕಷ್ಟಪಟ್ಬಿಟ್ಟು ಮಾಡಿದ್ರೆ ಏನೋ ಒಂದು ಆಯ್ತದೆ, ಏನು ತೊಂದರೆ ಇರಲ್ಲ. ಸುಮ್ಕಿರಿ. ಫಸ್ಟು ಕಾರ್ ತಗೊಳ್ಳೋದು ನೋಡೋಣ. ಸರಿ ಆಯ್ತು ಬಾರೆ. ಅಮ್ಮ ನಾನಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲನೂ ಹೋಗ್ಬಿಟ್ಟು ಬರ್ತೀನಿ. ಬಾಯಿ ಮುಚ್ಕೊಂಡು ಮನೆ ಒಳಗಡೆ ಹೋಗು. ಕಾಸೇನು ಕುಣಿತಾವ ನಿಂಗೆ? ಅಲ್ಲೂ ಇಲ್ಲೂ ಹೆಂಗೋ ಮಾಡಿ ಬಡ್ಡಿ ಗಿಡ್ಡಿ ಸಂಪಾದನೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಇವಳು ಬಂದ್ಬಿಡ್ತಾಳೆ ಎಲ್ಲನ ಹೋಗ್ಬಿಟ್ಟು. ನೋಡು ಯಾವ್ದನ ಬಿಟ್ಟು ಏನನ್ನ ಸಿಗ್ತದಲ್ಲ ಆವಾಗ ಕಳಿಸ್ತೀನಿ, ನೀನು ಸುಮ್ಕೆ ಇರು. ಬರೀ ಬಿಟ್ಟಿದ್ದೇನೆ ಹೋಗೋದಾಯ್ತು, ಬಿಟ್ಟಿದ್ದೇನೆ ನೋಡೋದಾಯ್ತು. ಸ್ವಂತ ದುಡ್ಡಾಗ ಏನು ಖರ್ಚು ಮಾಡೋಕ್ಕಿಲ್ಲ. ಬಟ್ಟೆ ತಗೋಬೇಕು ಅಂದರೆ ಬಟ್ಟೆ ಅಂಗಡಿನಿಗೆ ಸಾಲ ಕೊಟ್ಟಿರ್ತೀಯ, ಹೋಗಿ ಬಟ್ಟೆ ಎತ್ಕೊಂಬಿಟ್ಟು ಬರ್ತೀಯ. ಬಟ್ಟೆ ಹೊಲಿಸ್ಬೇಕು ಅಂದರೆ ಟೈಲರ್ಗೆ ಸಾಲ ಕೊಟ್ಟಿರ್ತೀಯ, ಅದನ್ನೂ ಹೋಗ್ಬಿಟ್ಟು ಟೈಲರ್ ತಗೋ ಫ್ರೀಯಾಗಿ ಹೊಲಿಸ್ಕೊಂಬಿಟ್ಟು ಬರ್ತೀಯ. ನಾವು ನೀನು ದುಡ್ಡು ಕೊಟ್ಬಿಟ್ಟು ಕಾಸು ಕೊಟ್ಬಿಟ್ಟಿನ ಮಾಡೋಂಥದ್ದು ಏನು ಇರೋದಿಲ್ಲ ಅಲ್ವಾ? ಅದನ್ನೇ ಕಣಮಿ ಬುದ್ಧಿವಂತಿಕೆ ಅನ್ನೋದು ಅದನ್ನೇನಿಯ. ಇನ್ನೇನು ಬುದ್ಧಿವಂತಿಕೆ ಅಂತ ಹೇಳ್ತಾರೆ ಹೇಳು. ಇದನ್ನೇ ಬುದ್ಧಿವಂತಿಕೆ ಅನ್ನೋದು, ಸರಿನಾ? ನೋಡು ಎಲ್ರಿಗೂ ಇಂಥ ಬುದ್ಧಿವಂತಿಕೆನ ದೇವರು ಕೊಡೋಕ್ಕಿಲ್ಲ. ನಮಗೆ ಕೊಟ್ಟವನೇ ಅಂತಂದರೆ ನೀನು ಖುಷಿ ಪಡ್ಬೇಕು ನೀನು. ನೋಡು ಸುಮ್ಕೆ ಹೋಗಿ ಕ್ಯಾಮೆ ನೋಡೋಗು. ಯಾವುದೋ ಒಂದು ಫ್ರೀಯಾಗಿ ಸಿಕ್ಕಿದ್ರೆ ಆವಾಗ ಬೇಕಾದ್ರೆ ನೋಡೋಣ. ಹೋಗುವಾಗ ಸುಮ್ಕೆನೆ. ಅಕ್ಕ 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 ಯಾರು ಬರ್ರಿ, ಒಳಗೆ ಬರ್ರಿ, ಇದ್ದೀನಿ. ಓ ನೀನಾ? ನೆನ್ನೆ ಸೈನ್ ಹಾಕ್ಬಿಟ್ಟು ಕಾಸು ತಗೊಂಡೋದೆ ಅಲ್ವಾ? ಏನು ಇಷ್ಟು ಬಿರ್ನ ಬಂದ್ಬಿಟ್ಟಿದೀಗ? ಸಾಲ ವಾಪಸ್ ಕೊಡಕ್ಕೆ ಬಂದ ನೀನು? ಇವತ್ತೇ ಸಾಲ ವಾಪಸ್ ಕೊಟ್ರು ನಾನಂತೂ ಒಂದು ತಿಂಗಳು ಬಡ್ಡಿಯ ಹಿಡ್ಕೊಂಡಿದ್ದಂಗೆ ಬಿಡಲ್ಲ. ನಾನಂತೂ ಒಂದು ತಿಂಗಳು ಬಡ್ಡಿಯ ಹಿಡ್ಕತೀನಿ ನೋಡಿ. ಸಾಲ ವಾಪಸ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ಬಂದಿಲ್ಲ ನೋಡಿ. ಗಾಳಮೊರೆ ಅದು ನನ್ನ ಗಂಡ ಇವರು. ನನ್ನ ಗಂಡಂಗೂ 2 ಲಕ್ಷ ರೂಪಾಯಿ ಸಾಲ ಬೇಕಿತ್ತು. ಅದಕ್ಕೆ ನೀನಿಯ ನೆನ್ನೆ ಕೊಟ್ಟಿರೋದೇನಿಯ ಇನ್ನೂ ಇದಾಗಿಲ್ಲ. ನೆನ್ನೆ ಕೊಟ್ಟಿರೋದೇನಿಯ ಹಂಗೆ ಐತಿ ಇನ್ನೂ. ಈಗ ಇನ್ನೊಂದ್ಸಲ ಇದ್ದಕ್ಕಿದ್ದಂಗೆ ನೀನಿಯ ಇನ್ನೊಂದ್ಸಲ ಅಂತಂದರೆ ಸಾಲ ಅಂದರೆ ಹೆಂಗೆ ಕೊಡ್ತೀಯಾ?
ಹಾಂ ನಿಮ್ಮನ್ನೆಲ್ಲ ನಂಬಿಟ್ಟು ಹೆಂಗೆ ಕೊಡೋಕ್ಕಾಯ್ತದೆ ನೀವೇ ಹೇಳಿ. ನೆನ್ನೆನೇ ಹಾಕಿದೆಯಾ ಸೈನು ಪೇಪರ್ಗೆ ಎಲ್ಲನೂ, ಇವಾಗ ಮತ್ತೆ ಬೇಕು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಯ್ತದೆ ನಿಮಗೆಲ್ಲ ಕೊಟ್ಬಿಟ್ಟು ನಾನು ಕಳ್ಕೊಳಕ್ಕಾಯ್ತದ? ನೀವೇ ಹೇಳಿ. ಬ್ಯಾಡ ಅಂತ ಅನ್ನಿಸ್ತದೆ ನನಗಂತೂ. ನೋಡಿ ಸುಮ್ಮನೆ ಏನಿಯಾ ಸಾಲನ ಏನಕ್ಕೆ ಮಾಡ್ತಾ ಇದ್ದೀರಾ? ಸುಮ್ಮನೆ ಕೊಡೋದು ದೊಡ್ಡ ಇಸಿ ಅಲ್ಲ, ಆಮೇಕಿಂತ ಸುಮ್ಕೆ ಏನಿಯಾ ತೊಂದರೆ ಆದರೆ ಏನಿಯಾ ಕಷ್ಟ. ಸುಮ್ಮನೆ ನನಗೆ ಗೊತ್ತಲ್ಲ, ನನ್ನ ಇಸಿ ಎಲ್ಲ ಗೊತ್ತಲ್ಲ, ನನ್ನ ಏನು ಎತ್ತ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತಲ್ಲ. ಸುಮ್ಕಿದ್ಬಿಡಿ, ಏನಕ್ಕೆ ಸಾಲ ಇಸ್ಕೊತೀರಾ? ಇಲ್ಲ ಗಾಳಮ್ಮೋರೆ, ಭಾಳ ಅಂದರೆ ಭಾಳ ಕಷ್ಟದಾಗಿದ್ದೀವಿ ನಾವಂತೂ. ನಾನು ನನ್ನ ಗಂಡ ಬೋಲ್ ಕಷ್ಟದಾಗಿದ್ದೀವಿ ನಾವಂತೂ. ಅದಕ್ಕೆ ಇವಾಗ ಏನಿದ್ರು ಅದೇನೋ ಅಂತಾರಲ್ಲ, ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನಂಗೆ ನಾವು ಬೀಸದೊಣ್ಣೆಯಿಂದ ತಪ್ಪಿಸ್ಕೋಬೇಕಷ್ಟೇ ಏನಿಯ. ನೋಡಿ ಇವಾಗ ಸದ್ಯಕ್ಕೆ ನನಗೂ ನಮ್ಮ ಇವಳು ವಾರ್ಗಿತ್ತಿಗೂ ಕೊಟ್ಟಿರೋದಿರಲ್ಲ ಸಾಲ, ಅದ್ಬಿಟ್ಟು ಈಗ ನೋಡಿ ನನ್ನ ಗಂಡನ ಹೆಸರಿನಾಗೆ ಒಂಚೂರು ಸಾಲ್ವ ಕೊಟ್ಬಿಡಿ, 2 ಲಕ್ಷ ಕೊಡಿ, ಅವ್ರು ಹೆಂಗನ ಮಾಡಿ ತೀರಿಸ್ತಾರೆ. ನಾವು ಕಾರ್ ತಗೋತಾ ಇದ್ದೀವಿ ಗಾಳಮ್ಮೋರೆ, ಮರ್ಯಾದೆ ಪ್ರಶ್ನೆ ಕಾರು, ಅದಕ್ಕೆ ಕಾರ್ಗೋಸ್ಕರನೇ ಸಾಲ ಮಾಡ್ತಾ ಇರೋದು. ನೋಡಿ ಆದಷ್ಟು ಬೇಗ ಎಲ್ಲ ತೀರಿಸ್ಬಿಡ್ತೀನಿ ಸರಿನಾ? ನೋಡಿ ನಮ್ಮದು ಜಮೀನು ಗಿಮೀನು ಎಲ್ಲನೂ ಐತೆ, ಏನೂ ತೊಂದರೆ ಇಲ್ಲ. ನಾವೇನು ಕೊಡೋದಿಲ್ಲ ಅಂತ ಅನ್ಕೋಬೇಡಿ, ಅದೇನೋ ಪೇಪರ್ ಮೇಲೆಲ್ಲ ಸೈನ್ ಮಾಡಿಸ್ತಿರಲ್ಲ ಮಾಡಿಸಿ. ಕಾರ್ ತಗೊಳ್ತಿರೋದಕ್ಕ? ಸರಿ ಆಯಿತು, ಪರವಾಗಿಲ್ಲ. ಗೊತ್ತಲ್ಲ ನನ್ನ ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಗೊತ್ತಲ್ಲ. ನಾನು ಏನು ಎತ್ತ, ನಾನು ಸಾಲ ಕೊಡಲಿಲ್ಲ ಅಂದರೆ ಏನು ಮಾಡ್ತೀನಿ, ನನ್ನ ಕತೆ ಏನು ಎತ್ತ ಪ್ರತಿಯೊಂದು ಗೊತ್ತು ತಾನೆ. ಗೊತ್ತಿದ ಮೇಲೆ ಇನ್ನೇನಂತೆ. ಆಯಿತು ತಗೊಳ್ಳಿ, ಅದೇನೋ ಇದು ಮಾಡಬೇಕು, ಸೈನ ಮಾಡಿಬಿಟ್ಟು ಕಾಸು ಕೊಡ್ತೀನಿ, ಎತ್ಕೊಂಡ್ಬಿಟ್ಟು ಹೋಗಿ. ಆದರೆ ಬಡ್ಡಿ ಗೊತ್ತಲ್ಲ, 5-5 ಸಾವಿರ ತಿಂಗಳ ಕರೆಕ್ಟಾಗಿ ಗೊತ್ತಿರಬೇಕು ಮನೆಗೆ, ಇಲ್ಲ ಅಂದರೆ ಮಂತ ಕುಡಿಕೊಂಬಿಟ್ಟು ಬರ್ತೀನಿ ಸರಿನಾ? ಥ್ಯಾಂಕ್ ಯು ಗಾಳಮ್ಮರೆ, ಥ್ಯಾಂಕ್ ಯು ಸೋ ಮಚ್. ನೀವು ಕೊಡ್ತೀನಿ ಅಂದಿದ್ದು ನಂಗೆ ಭಾಳ ಖುಷಿ ಆಗೋಗ್ಬಿಡ್ತು ನನಗಂತೂ. ಯಪ್ಪ ನಿಮ್ಮ ಹೆಸ್ರು ಹೇಳ್ಬಿಟ್ಟು ಏನಿಯ ಕಾರ್ ತಗೋತೀವಿ. ಸಾಲ ತಗೊಂಡೋಗೋದು ಮುಖ್ಯ ಅಲ್ಲ, ಸಾಲನ ತೀರ್ಸೋದನ್ವೇ ಅಷ್ಟೇ ಏನಿಯ ಮುಖ್ಯ. ನಾನು ಏನು ಬೇಕೋ ಅದನ್ನು ಪೇಪರಾಗಿ ಬರ್ಸ್ಕೊಬಿಡ್ತೀನಿ ಅಷ್ಟೇ ಏನಿಯ. ಸೈನ್ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಳ್ಳೋದು ನಾನಂತೂ ಗೊತ್ತಲ್ಲ, ನಂಗೆ ತಿಕ್ಲತ್ತಿಸ್ಕೊಡೋದು ನನಗೆ ಏನಕ್ಕೂ ಕೊಡೋ ಸಾಲ ನೆಟ್ಟು ವಾಪಸ್ ಕೊಟ್ಬಿಟ್ರೆ ನಾನು ಏನು ಕಿರಿಕ್ ಮಾಡೋಕ್ಕಿಲ್ಲ, ನೀವು ಏನು ಕಿರಿಕ್ ಮಾಡೋಕ್ಕಿಲ್ಲ. ಕೊಡಲಿಲ್ಲ ಅಂತಂದ್ರೆ ನಂಗೆ ಬೋಲ್ ಕಿರಿಕ್ ಆಗೋದು ನೋಡ್ತಾ ಇರಿ ಸರಿನಾ? ಸುಮ್ಕೆ ಏನಿಯ ಕೊಡೋದು ಕಲ್ತ್ಕೊಬತ್ತಿರ್ಬೇಕು. ಸಾಲ ಬಡ್ಡಿ ಗಿಡ್ಡಿ ಎಲ್ಲನೂ ಕರೆಕ್ಟು ಟೈಮ್ಗೆ ಕರೆಕ್ಟಾಗಿ ಬಂದ್ಬಿಡ್ಬೇಕು ಅಷ್ಟೇ ಏನಿಯ. ಇರಿ ಕೊಡ್ತೀನಿ. ಮಗಳೇ ಪೇಪರ್ ತಗೊಂಬಿಟ್ಟು ಬಾ. ನಾನು ಹೇಳಿಲ್ವೇನ್ರಿ, ಇಲ್ಲಿ ಸಿಕ್ಕದಷ್ಟು ಈಸಿಯಾಗಿ ಎಲ್ಲ ಸಾಲ ಸಿಗೋಕ್ಕಿಲ್ಲ ಅಂತ. ಹೆಂಗೋ ಕೊಟ್ಬಿಡ್ತಾಳೆ ಸಾಲನ, ಬೇರೆ ಯಾರು ಕೊಡೋದೇ ಇಲ್ಲ. ಆದರೂ ಅಮ್ಮ ಭಾಳ ಡೇಂಜರು ಅಂತ ಕೇಳ್ಪಟ್ಟಿದ್ದೀನಿ. ಏನೋ ಬಿಡು, ಕಾರ್ಯವಾಸಿ ಕತ್ತೆ ಕಾಲಡಿ ಅನ್ನಂಗೆ ಆಯ್ತದಲ್ಲ. ತಗೊಳ್ಳಿ ಪೇಪರ, ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಅವ್ರಿಗೆ 2 ಲಕ್ಷ ರೂಪಾಯಿ ಕಾಸ ಕೊಟ್ಬಿಡು. ಅಮ್ಮ ತಿರ್ಗನ ಈಗ ತಾನೇ ಯಾರಿಗೂ ಕೊಡಬೇಡ ಅಂತ ನಾನು ಹೇಳ್ದೆ ಅಲ್ವಾ? ಕಾರ್ ತಗೋತವ್ರಂತೆ, ಕೊಡೆ ಸೈನ್ ಹಾಕ್ಲಿ. ನಮ್ಮ ಮನೆಗೆ ಒಂದು ಕಾರಿಲ್ಲ. ತಗೊಳ್ಳಿ ಸೈನ್ ಹಾಕಿ. ತಗೊಳ್ಳಿ ಹಾಕ್ಕೊಡಿ, ತಗೊಳ್ಳಿ. ಹೋಗಿ ಬೀರುನಂಗೆ ಮಾಡ್ಗೋಗೋದನ್ನ ಕೈ ಹಿಡ್ಕೊಂಡು ಏನು ಮಾಡ್ತೀಯ? ಬೀರುವಿಂದ 2 ಲಕ್ಷ ತಂದು ಕೊಟ್ಬಿಡು. ಅಯ್ಯೋ ಇವತ್ತು ವಿಡಿಯೋ ರೆಕಾರ್ಡ್ ಏನಿಯ ಮಾಡ್ತಾ ಇಲ್ಲ, ಮೊನ್ನೆ ನೋಡಿದ್ರೆ ವಿಡಿಯೋ ರೆಕಾರ್ಡ್ ಎಲ್ಲ ಮಾಡ್ತಾ ಇದ್ರಿ, ಇವತ್ತು ಯಾವ ರೆಕಾರ್ಡ್ ಕಾಣ್ತಾನೆ ಇಲ್ವಲ್ಲ? ಮನೆ ಒಳಗಡೆ ಎಲ್ಲನೂ CC ಕ್ಯಾಮ್ರಾ ಹಾಕ್ಸ್ಬಿಟ್ಟು ಮಡಗಿವ್ನಿ. ಇನ್ನು ಇಲ್ಲಿ ಕೂತ್ಕೊಂಡು ಸಪ್ರೇಟಾಗಿ ರೆಕಾರ್ಡ್ ಮಾಡೋ ಅವಶ್ಯಕತೆ ಏನೈತೆ? ಎಲ್ಲ CC ಕ್ಯಾಮ್ರಾನು ಹಾಕ್ಸ್ಬಿಟ್ಟು ಇದು ಮಾಡಿರ್ಬೇಕಾದ್ರೆ ಎಲ್ಲ CC ಕ್ಯಾಮ್ರಾನು ಹಾಕ್ಸ್ಬಿಟ್ಟಿದ್ದೀನಿ, ಯಾವ ತೊಂದರೆನೂ ಇಲ್ಲ. ಇಲ್ಲಿ ನೀವು ಬಂದಿದ್ದು, ನನ್ನ ತಾಗ ಮಾತಾಡಿದ್ದು, ದುಡ್ಡು ಕೇಳಿದ್ದು ಎಲ್ಲನೂ ಪ್ರತಿಯೊಂದು ರೆಕಾರ್ಡ್ ಆಗಿರ್ತದೆ. ಅದಕ್ಕೆ ಕ್ಯಾಮ್ರಾಮ್ಯಾನು ನಾನು ಇಲ್ಲಿ ಇಕ್ಕಿಲ್ಲ. ಮೇಲ್ಗಡೆ ಎಲ್ಲ ಕಾಣ್ತಾ ಇಲ್ವಾ? ಅಮ್ಮ ಏನು ಮಾಡ್ತಾಳೋ ಏನು ಕತೆಯೋ ಗೊತ್ತಿಲ್ಲ ನನಗಂತೂ. ನಾನು ನಿನಗೆ ಹೇಳ್ದೆ ಕಣೆ ಬ್ಯಾಡ ಅಂತ, ನೀನು ಕೇಳಿಸ್ಕೊಳ್ಳೋದೇ ನಿನಗೆ ಇಲ್ಲ. ಸುಮ್ಕಿರ್ರಿ. ಕಾರ್ ಯಾವತ್ತು ತಗೊಂಬಿಟ್ಟು ಬರ್ತೀರಾ? ನಾಳೆಯಾ ನಾಡದ್ದ? ನಾಳೆನೇ ತಗೊಂಬಿಟ್ಟು ಬರಬೇಕು ಅಂತ ಅನ್ಕೊಂಬಿಟ್ಟಿದ್ದೀವಿ. ನಾಳೆನೇ ಕಾರ್ ತಗೊಂಬಿಟ್ಟು ಬರ್ತೀವಿ. ಒಳ್ಳೇದಾಗಲಿ. ಸಾಲ ಮಾಡಿಬಿಟ್ಟು ಕಾರ್ ತಗೊಂಬಿಟ್ಟು ಬರೋಕ್ಕೂ ಹಣೆಗೆ ಬರ್ದಿರ್ಬೇಕು. ನನಗಂತೂ ಕಾರು ಗೀರೋವೆಲ್ಲವೇ ಮನೆಗೆ ನೀವು ಮಡಿಕೊಂಡಿರೋ ಕಾಸಿದ್ರೂ ಇಷ್ಟ ಆಗೋಕ್ಕಿಲ್ಲ ತಗೊಳಕ್ಕೆ. ಅದಕ್ಕೆ ಬೇರೆ ದುಡ್ದಂಡ, ಅದೇನು ಕಾಸು ದುಡಿತದ? ಕಷ್ಟಪಟ್ಬಿಟ್ಟು ಅದೇ ಯಾರಿಗಾನ 10 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಬಡ್ಡಿ ಕೊಡೋಕ್ಕಿಲ್ವಾ ಅಂತ ಹೇಳಿ. ಸುಮ್ಮನೆ ನೀನು ಯಾಕೆ? ಅದಕ್ಕೆ ನಂಗೆ ಕಾರ್ಗಿರೆಲ್ಲ ತಗೊಳಕ್ಕಿಲ್ಲ. ಏನೋ ನಿಮ್ಮ ಕೂಸಿಗೆ ನೀವು ತಗೋತೀರಾ ಅಂತಂದರೆ ತಗೊಳ್ಳಿ. ಪ್ರೆಸ್ಟೀಜ್ಗೆ ಅದೇ ಹೇಳದ್ನಲ್ಲ, ಒಬ್ಬೊಬ್ರಿಗೆ ಒಂದೊಂದು ಹುಚ್ಚು. ನನಗೊಂದು ಹುಚ್ಚು, ನಿನಗೊಂದು ಹುಚ್ಚು, ಇನ್ನೊಬ್ರಿಗೊಂದು ಹುಚ್ಚು. ಏನು ಮಾಡೋಕ್ಕಾಗಿಲ್ಲ, ಒಬ್ಬೊಬ್ರಿಗೆ ಒಂದೊಂದಲ್ವಾ? ತಗೊಳ್ಳಿ, ಇದ್ರಾಗ 2 ಲಕ್ಷ ಐತೆ. ಥ್ಯಾಂಕ್ ಯು ಸೋ ಮಚ್ ಗಳಮರೆ. ನಿಜವಾಗ್ಲೂ ಖಂಡಿತವಾಗ್ಲೂ ಕರೆಕ್ಟಾಗಿ ಎಲ್ಲನೂ ಕಟ್ಟಿಬಿಡ್ತೀವಿ, ಡೋಂಟ್ ವರಿ. ಸರಿ ಹೋಗ್ರಿ. ಕೊಡ್ತಾನೆ ಇರಮ್ಮ, ನೀನು ಕೊಡ್ತಾನೆ ಇರೋ ದುಡ್ಡೆಲ್ಲನೂ ಸಾಲದೆ ನಮಗೆ. ಅದೆಷ್ಟು ದುಡ್ಡು ಅಂತೇಳ್ಬಿಟ್ಟು ದುಡ್ಡು ಅಂತ ಮಾಡ್ತೀವ ನಾ ಕಣೆ. ನಾನು ಇವ್ರಿಗೇನು ಕೊಡ್ತಿರ್ಲಿಲ್ಲ ಕಣೆ, ಸುಮ್ಕೇನಿ ನನಗೇನು ತಲೆ ಕೆಟ್ಟೈತ ಕೊಡೋಕ್ಕೆ. ಅಯ್ಯೋ ಏನು ಗೊತ್ತಾ, ಕಾರ್ ತಗೊಬತ್ತವ್ರಂತ, ಕಾರ್. ಅದಕ್ಕೆ ಆ ಕಾರು ನಮಗೇನಿಯ ನಳಿಕೆ ಏನಕ್ಕನ ಬೇಕಾಯ್ತದೆ. ನೀನು ಟ್ರಿಪ್ ಹೋಗ್ಬೇಕು, ಅದು ಹೋಗ್ಬೇಕು, ಇದು ಹೋಗ್ಬೇಕು ಅಂತ ಹೇಳ್ತಿದ್ದೆ ತಾನೇ. ಹಂಗೆಲ್ಲ ಹಂಗೆಲ್ಲ ಎಲ್ಗನ ಹೋಗೋಕ್ಕೋ ಮಾಡೋಕ್ಕೋ ಕಾರ್ ಏನಾರ ಬೇಕಾಯಿತು ಅಂದರೆ ನಾವಿವಾಗ ಕಾರು ಕಾಸು ಕೊಟ್ಟಿರಲ್ವೇ? ಅವ್ರು ಬಡ್ಡಿ ಗಿಡ್ಡಿ ಅಂತ ಹೇಳ್ಬಿಟ್ಟು ಬೇಕಾರೆ ಬಿಡು ಕೊಡ್ರಿ ಅಂತ ಹೇಳ್ಬಿಟ್ಟು ಹಂಗೊಂದು 2 ದಿನ ಇಸ್ಕೊಂಬಿಟ್ಟು ಬಂದು ಅಡ್ಡಾಡ್ಬಿಟ್ರೆ ಏನು ಬ್ಯಾಡ ಅಂತ ಅನ್ನಿಸ್ತದೆ ಹೇಳು?
ಓ ಅವ ಕಾರ್ ತಂದ್ರೆ ಮತ್ತೆ ನನ್ನ ಟ್ರಿಪ್ ಕರ್ಕೊಂಡೋಯ್ತೀಯ ಅಂತನ್ನು ಬಿಟ್ಟಿ ಕಾರ್ ಅಲ್ವೇನೆ ಕರ್ಕೊಂಡು ಹೋಗಿದ್ದಂಗೆ ಇನ್ನೇನು ಮಾಡಲಿ ಕರ್ಕೊಂಡೋಯ್ತೀನಿ ಮೊದಲೇ ಊರು ಮುಂದಾಗೆ ಎಲ್ಲ ಇಸ್ಕೊಂಡು ಹೇಳ್ಕೊಂಬಿಟ್ಟು ಬರ್ಬೇಡ ಟ್ರಿಪ್ಪು ಅಂತ ನಾನು ನೀನು ಇಬ್ಬರೇ ಡ್ರೈವರ್ಗೆ ಕರ್ಕೊಂಡು ಹೋಗೋಣ ಸರಿನಾ ಅವ್ರ ಕಾರ್ ನಾಳೆ ಬರ್ತದಂತೆ ಬರಲಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಹೋಗ್ಬಿಟ್ಟು ಬಡ್ಡಿ ಗಿಡ್ಡಿ ವಸೂಲಿಗೆ ಹೋಯ್ತೀನಲ್ಲ ಆವಾಗ ಹೋಗಿ ಕಾರ್ ಇಸ್ಕೊಂಬಿಟ್ಟು ನೆಟ್ಟೋಗಿ ಬರ್ತೀನಿ ಇಟ್ಕೊಳ್ಳೋಣ ಬಿಡು ನಾವೇನು ಎಷ್ಟು ದಿನ ಬೇಕು ಅಷ್ಟು ದಿನ ಬೇಡ ಅಂತಂದ್ರೆ ಯಾರು ನೋಡು ನಿನಗೆ ಇದು ಬೇಡ ಕಣಮ್ಮ ಇಂಥ ಟ್ರಿಪ್ ಬೇಡ ಅಂತಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೊಂಟೋಗ್ಬಿಡು ನೀನು ನ್ಯಾಯ ನೀತಿ ಧರ್ಮಕ್ಕೆಲ್ಲನೂ ನಾನಂತೂ ಬೊಗ್ಗ ಅಂತ ಮಗಳಲ್ಲ ನಿಂಗೆ ಬೇಡ ಅಂತಂದರೆ ಸುಮ್ಮನೆ ಆಗ್ಬೋದು ಇಲ್ಲ ಹೋಗೋಣ ಕಣಮ್ಮ ಅವ್ರ ಕಾರಾಗೇನಿಯ ಯಾವ ಕಾರಾಕಾದ್ರೂ ಟ್ರಿಪ್ ಹೋಗೋಣ ಅಂದರೆ ಹೊಸ ಕಾರ್ ಗೊತ್ತಾಯ್ತಂತೆ ಹೊಸ ಕಾರಾಗೆ ಟ್ರಿಪ್ ಹೋಗೋ ಮಜಾನೇ ಏನಿಯ ಬ್ಯಾರೆ ಹೊಸ ಕಾರಾಗೆ ಏನಿಯ ಹೋಗ್ಬೇಕು ಅಷ್ಟೇನಿಯ ನೀನು ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೇನೆಯ ನನ್ನ ಪುಣ್ಯ ಅಂತ ಅನ್ಕ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಿಜವಾಗೂ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿದೆ ಗೊತ್ತಾ ಇದು ಎಷ್ಟು ಖುಷಿ ಆಯ್ತಾಯ್ತು ನನಗಂತೂ ಎಷ್ಟು ಆನಂದ ಆಯ್ತಾಯ್ತು ನನಗಂತೂ ಗೊತ್ತಿಲ್ಲ ಆಯಿತು ಕಣಮ್ಮ ಹೆಂಗೋನ್ವೇ ಹೋಗೋಣ ಬಿಡಮ್ಮ ಸರಿನಾ ಹೋಗೋಣ ಸುಮ್ಕೇನಿಯ ಯಾವತ್ತು ಹೋಗೋಣ ಕಾರ್ ಬಂದಿದ್ದ ತಕ್ಷಣ ಏನಿಯ ಕರ್ಕೊಂಡೋಗಮ್ಮ ಪ್ಲೀಸ್ ಇಲ್ಲ ಅಂತ ಅಂದ್ಬೇಡ ಆಯ್ತಾಯ್ತು ಹೋಗಿ ಸುಮ್ಕೇನೇನೆ ಕಾರ್ ತಗೊಳಕ್ಕಂತೂ ಇಷ್ಟ ಇಲ್ಲ ನನಗೆ ಕಂಡೋರ್ ಕಾರ್ ಉಜ್ಜಕ್ಕೇನು ಇಷ್ಟ ಇಲ್ಲ ಅಂತ ಹೇಳ್ತಿಲ್ವಲ್ಲ ಕಂಡೋರ್ ಕಾರ್ನ ಚೆನ್ನಾಗೇ ನೀವು ಉಜ್ತೀನಿ ನಾನು